ಹಾಯ್ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಕಾಸ್ಕೋಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಏನೆಲ್ಲ ತೊಗೊಂಡಿದ್ದೀವಿ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇದಕ್ಕೆ ಇಂಡಿಯನ್ ಕರೆನ್ಸಿನಲ್ಲಿ ಎಷ್ಟಾಗ್ಬೋದು ಅನ್ನೋದನ್ನು ಕೂಡ ಎಲ್ಲ ಹೇಳ್ತಾ ಹೋಗ್ತೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸೋದಕ್ಕೂ ಮೊದಲು ಕಾಸ್ಕೋ ಸ್ಟೋರ್ ಹೇಗಿದೆ, ಅಲ್ಲೇನೆಲ್ಲ ಸಿಗುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ ಆ ವಿಡಿಯೋನ. ಕಾಸ್ಕೋ ಇದು ಹೋಲ್ಸೇಲ್ ಸ್ಟೋರ್. ಇಲ್ಲಿ ಎಲೆಕ್ಟ್ರಾನಿಕ್ಸು, ಹಾಗೆಯೇ ಗ್ರಾಸರೀಸು ಮತ್ತು ಬೇರೆ ಫರ್ನಿಚರ್ಸ್ ಆಗಿರ್ಬೋದು, ಬಟ್ಟೆಗಳು, ಈ ರೀತಿ ಎಲ್ಲ ಥರ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ಅಮೇರಿಕಾನಲ್ಲಿ ನಾವು ಬೇರೆ ಸ್ಟೋರ್ಗೆಲ್ಲ ಹೋಗಬೇಕಾದ್ರೆ ನಮಗೆ ಮೆಂಬರ್ಶಿಪ್ ಅಂತ ಏನು ಬೇಕಾಗಿಲ್ಲ. ಬಟ್ ಈ ಸ್ಟೋರ್ಗೆ ನಾವು ಎಂಟರ್ ಆಗಬೇಕಾದ್ರೆ ನಮ್ಮ ಮೆಂಬರ್ಶಿಪ್ ಕಾರ್ಡ್ನ ಅವರೊಂದ್ಸಲ ಚೆಕ್ ಮಾಡ್ತಾರೆ. ಹಾಗೆಯೇ ನಮಗೆ ಇಲ್ಲಿ ಬಿಲ್ಲಿಂಗ್ ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ನಾವಿಲ್ಲಿ ಮೆಂಬರ್ ಆಗಿರಲೇಬೇಕು, ಇಲ್ಲೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ. ಸೊ ಇಲ್ಲಿ ಎಂಟರ್ ಆದರೆ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಇಲ್ಲಿ ಒಂದೇ ಫ್ಲೋರಲ್ಲೇ ಈ ಕಾಸ್ಕೋ ಇರುತ್ತೆ. ಸೊ ಬಟ್ಟೆಗಳೆಲ್ಲನೂ ಇಲ್ಲಿ ಮಕ್ಕಳಿಗೆ, ಲೇಡೀಸ್ಗೆ ಮತ್ತು ಮೆನ್ಗೆ ಎಲ್ಲನೂ ಇಲ್ಲಿ ಸಿಗುತ್ತೆ. ಹಾಗೆಯೇ ಇಲ್ಲಿ ಸೀಸನ್ಗೆ ತಕ್ಕ ಹಾಗೆ ಪ್ರಾಡಕ್ಟ್ಸ್ಗಳನ್ನ ಇಡ್ತಾರೆ. ಇಲ್ಲಿ ನೋಡ್ಬೋದು ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇಲ್ಲಿ ಸಮ್ಮರ್ ರಿಲೇಟೆಡ್ ಐಟಮ್ಸ್ನೆಲ್ಲಾನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಆಲ್ಕೋಹಾಲ್ ಸೆಕ್ಷನ್ ಎಲ್ಲಾನು ಇದೆ. ಮತ್ತು ಈ ಕಾಸ್ಕೋನಲ್ಲಿ ವೀಕ್ಲಿ ಡೀಲ್ಸ್ ಅಂತ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ, ಹಾಗೆಯೇ ಬೇರೆ ಕಿಚನ್ ವೇರ್ ಆ ಥರದ್ದೆಲ್ಲ ಐಟಮ್ಸು ಸಿಗೋದ್ರಿಂದ ಇದಕ್ಕೆ ಪ್ರತಿ ವಾರನೂ ಏನಾದರೂ ಒಂದು ಡೀಲ್ಸ್ ನಡೀತಾ ಇರುತ್ತೆ. ನಾವು ಕಾಸ್ಕೋ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅದರಲ್ಲಿ ನಮಗೆ ಎಲ್ಲ ಗೊತ್ತಾಗುತ್ತೆ ಏನೇನು ಡೀಲ್ಸ್ ಇದೆ ಈ ವಾರ ಅಂತ. ಸೊ ಅದನ್ನು ನೋಡಿಕೊಂಡು ನಾವಿಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು, ಅಥವಾ ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು ಇಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ನ. ಸೊ ಇದೆಲ್ಲನೂ ಮೆಂಬರ್ ಆಗಿದ್ರೆ ಮಾತ್ರನೇ ನಮಗೆ ಈ ಡೀಲ್ಸ್ ಎಲ್ಲನೂ ಸಿಗೋದು. ಹಾಗೆಯೇ ನಾವೀಗ ನೆಕ್ಸ್ಟ್ ಇಲ್ಲಿ ಶಾಪಿಂಗ್ ಮಾಡ್ತಿರೋದು ಫ್ರೂಟ್ಸು ಮತ್ತು ವೆಜಿಟೇಬಲ್ಸು. ಇಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲನೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಹೋಲ್ಸೇಲ್ ಸ್ಟೋರ್ ಆಗಿರೋದ್ರಿಂದ ಕ್ವಾಂಟಿಟಿ ವೈಸೂ ಅಷ್ಟೇ ಜಾಸ್ತಿ ಕ್ವಾಂಟಿಟಿ ಇರುತ್ತೆ. ಫಾರ್ ಅ ರೀಸನೇಬಲ್ ಪ್ರೈಸ್ ನಮಗೆಲ್ಲನೂ ಸಿಗುತ್ತೆ. ಹಾಗೆ ನಾವು ಮೋಸ್ಟ್ಲಿ ಇಲ್ಲಿಗೆ ಬರೋದು ಜಸ್ಟ್ ಗ್ರಾಸರಿ ಶಾಪಿಂಗ್ ಅಂತಾನೆ. ಬೇರೆ ಐಟಮ್ಸ್ ಎಲ್ಲ ಏನೇ ಇದ್ರೂ ನಾವು ಆನ್ಲೈನಲ್ಲಿ ಮೊದಲೇ ಬುಕ್ ಮಾಡಿ ಅದನ್ನು ಜಸ್ಟ್ ಸ್ಟೋರ್ ಪಿಕಪ್ ಮಾಡ್ತೀವಿ. ಸೊ ಇಲ್ಲಿ ಗ್ರಾಸರಿಗೆ ಅಂತ ಬಂದಾಗ ಇಲ್ಲಿ ಫ್ರೆಶ್ ಪ್ರೊಡ್ಯೂಸ್ ಸೆಕ್ಷನ್ನು ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ನಮಗೆ ತರಕಾರಿಗಳು ಮತ್ತು ಫ್ರೂಟ್ಸ್ ಎಲ್ಲ ಫ್ರೆಶ್ ಆಗಿ ಇರುತ್ತೆ. ಹಾಗೆಯೇ ಇಲ್ಲಿ ಕಟ್ ಮಾಡಿರೋಂಥ ತರಕಾರಿಗಳು, ಈಗ ಕಾಲಿಫ್ಲವರು ಮತ್ತು ಬ್ರಾಕೊಲಿ ಆ ಥರದ್ದೆಲ್ಲ ಕಟ್ ಮಾಡಿರೋದು ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿ ಸಿಗೋವಂಥ ಸ್ಪಿನಚ್ ಏನಿದೆ ಇದು ಆರ್ಗ್ಯಾನಿಕ್ ಸ್ಪಿನಚ್ಚು. ಸೊ ಇದು ಎಷ್ಟು ದಿನ ಇಟ್ಟರು ಏನೂ ಅಷ್ಟು ಹಾಳಾಗೋದಿಲ್ಲ. ಸೊಪ್ಪೆಲ್ಲನೂ ಬೇಗ ಹಾಳಾಗುತ್ತಲ್ವ, ಬಟ್ ಇದು ಫ್ರೆಶ್ನೆಸ್ ಅಂದು ತುಂಬ ದಿನವೇ ಇರುತ್ತೆ. ಕಾಸ್ಕೋನಲ್ಲಿ ಮೀಟ್ ಸೆಕ್ಷನ್ ಕೂಡ ಇದೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟ್ ಎಲ್ಲನೂ ಸಿಗುತ್ತೆ. ಬಟ್ ಇಲ್ಲಿ ಕ್ವಾಂಟಿಟಿ ನೋಡ್ಬೋದು ನೀವು. ಇಲ್ಲಿ ಚಿಕನ್ನ ತೋರಿಸ್ತಾ ಇರೋದು. ಸೊ ಈ ಚಿಕನ್ ವಿಂಗ್ಸ್ ಅಂತ ಏನಿದೆ ಇದೆಲ್ಲ ಪಾರ್ಟಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಅಷ್ಟೊಂದು ಕ್ವಾಂಟಿಟಿ. ಯಾಕೆಂದರೆ ನಾವು ಅಷ್ಟೊಂದು ತೊಗೊಂಡು ಹೋದರೆ ತುಂಬ ದಿನವೇ ಅದನ್ನು ಫ್ರೀಝರಲ್ಲೆಲ್ಲ ಇಟ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಸೊ ಅದಷ್ಟಾಗಿ ನಮಗೆ ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಫ್ರೆಶ್ ಮೀಟೇ ತೊಗೋತೀವಿ. ಇಲ್ಲಿ ಕಾಸ್ಕೋನಲ್ಲಿ ಮೀಟ್ ಅಷ್ಟಾಗಿ ನಾವು ತೊಗೊಳ್ಳೋದಿಲ್ಲ. ಸೊ ಏನಾದರೂ ಬಲ್ಕಾಗಿ ಕುಕಿಂಗ್ ಮಾಡಬೇಕು, ಪಾರ್ಟಿ ಏನಾದರೂ ಇದೆ ಅಂದರೆ ಆವಾಗ ಇಲ್ಲಿ ಮೀಟ್ನ ತೊಗೋಬೋದು. ಹಾಗೆಯೇ ಇಲ್ಲಿ ನೆಕ್ಸ್ಟ್ ನಾನು ತೋರಿಸ್ತಿರೋದು ಡೈರಿ ಸೆಕ್ಷನ್ನು. ಇಲ್ಲಿ 2% ಮಿಲ್ಕ್ ಸಿಗುತ್ತೆ, ಹಾಗೆಯೇ ಹೋಲ್ ಮಿಲ್ಕ್ ಸಿಗುತ್ತೆ, ಆರ್ಗ್ಯಾನಿಕ್ ಹೋಲ್ ಮಿಲ್ಕು. ಮತ್ತು ಡೈರಿ ಅಂದಮೇಲಿಂದ ಮೊಟ್ಟೆ ಕೂಡ ಸಿಗುತ್ತೆ. ಮೊಟ್ಟೆನೂ ಇಲ್ಲಿ ಆರ್ಗ್ಯಾನಿಕ್ ಮೊಟ್ಟೆನೇ ನಾವು ತೊಗೋತೀವಿ. ಕೇಜ್ ಫ್ರೀ ಎಗ್ಸ್ ಅಂತ ಏನು ಹೇಳ್ತಾರೆ ಆ ಥರ ಮೊಟ್ಟೆಗಳನ್ನ ತೊಗೊಳ್ತಾ ಇರೋದು. 24 ಮೊಟ್ಟೆ ಇರುತ್ತೆ ಅದರಲ್ಲಿ. ಬ್ರೇಕ್ಫಾಸ್ಟ್ಗೆ ಜಾಸ್ತಿ ಸ್ಯಾಂಡ್ವಿಚಸ್ ಎಲ್ಲ ಮಾಡೋದ್ರಿಂದ ಬ್ರೆಡ್ನು ಕೂಡ ನಾವು ಇಲ್ಲೇ ತೊಗೋತೀವಿ. ಸೊ ಇಲ್ಲಿ ಪ್ಯಾಕ್ ಆಫ್ 2 ಬರುತ್ತೆ. ಇಲ್ಲಿ ಬ್ರೆಡ್ ಅಷ್ಟೇ ಅಲ್ಲ, ನಾನ್ ಸಿಗುತ್ತೆ. ಸೊ ಇದು ಹೋಲ್ ವೀಟಲ್ಲಿ ಮಾಡಿರ್ತಾರೆ ನಾನ್, ಅದೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಆಲ್ರೆಡಿ ಇತ್ತು, ಅದಕ್ಕೆ ನಾನು ತೊಗೋತಾ ಇಲ್ಲ. ಹಾಗೆಯೇ ಇದು ಕೋಕೋನಟ್ ವಾಟರು, ಎಳ್ನೀರು. ನನಗೆ ಬೇರೆ ಬ್ರ್ಯಾಂಡ್ಸ್ ಎಲ್ಲನೂ ಎಳ್ನೀರು ಅಷ್ಟಾಗಿ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಇದು ಚೆನ್ನಾಗಿದೆ. ಹಾಗೆಯೇ ಪೊಮೊಗ್ರನೇಟ್ ಜ್ಯೂಸ್. ಸೊ ಎಳ್ನೀರು ಆಮೇಲೆ ಪೊಮೊಗ್ರನೇಟ್ ಜ್ಯೂಸು ರೆಗ್ಯುಲರ್ ಆಗಿ ಈ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನಾನು ತೊಗೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಫ್ರೋಝನ್ ಸೆಕ್ಷನಲ್ಲಿ ಕೆಲವೊಂದು ಸ್ನ್ಯಾಕ್ಸು ಅಥವಾ ಆ್ಯಪಟೈಸರ್ ಅಂತ ಏನು ಸಿಗುತ್ತೆ ಅದರದ್ದು ಸ್ಯಾಂಪಲ್ ಎಲ್ಲ ಇಲ್ಲಿ ಅವರು ಮಾಡಿ ಕೊಡ್ತಾ ಇರ್ತಾರೆ. ನಾವು ಟ್ರೈ ಮಾಡ್ಬೋದು, ನಮಗಿಷ್ಟ ಆದರೆ ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇಲ್ಲೇನೋ ಚಿಕನ್ ಸಾಸೇಜಸ್ ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ಓರಿಯೋ ಸ್ಯಾಂಡ್ವಿಚಸ್ ಅಂತ ಇತ್ತು. ಸೊ ಈ ಓರಿಯೋ ಸ್ಯಾಂಡ್ವಿಚಸ್ನ ಟ್ರೈ ಮಾಡಿದೆ. ಇದು ಒಂಥರ ಐಸ್ ಕ್ರೀಮ್ ಥರ ಇತ್ತು. ಹಾಗೆಯೇ ಇದು ಬಂತು ಕಾಲಿಫ್ಲವರ್ ಕ್ರಸ್ಟ್ ಪಿಜ್ಜಾ. ಇದು ಚೆನ್ನಾಗಿದೆ, ನಾವು ಇದನ್ನು ಟ್ರೈ ಮಾಡಿದ್ದೀವಿ, ಆಲ್ರೆಡಿ ಮನೆಯಲ್ಲಿದೆ ಇದು.
ಸೊ ಈಗ ಬಂದು ಇದು ರೈಸ್ ಸೆಕ್ಷನ್ನು. ರೈಸ್ನಲ್ಲೂ ಕೂಡ ವೆರೈಟೀಸ್ ಇದೆ ಇಲ್ಲಿ. ಜಾಸ್ಮಿನ್ ರೈಸು, ಲಾಂಗ್ ಗ್ರೇನ್ ರೈಸ್. ಆ್ಯಕ್ಚುಲಿ ಇದನ್ನು ದೋಸೆಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಾಸ್ಮತಿ ರೈಸು ಮೊದಲೆಲ್ಲ ಸೋನಾ ಮಸೂರಿಗೆಲ್ಲ ಸಿಗ್ತಾ ಇರಲಿಲ್ಲ ಇಲ್ಲಿ, ಬಟ್ ಇವಾಗ ಇಂಡಿಯನ್ ಸ್ಟೋರ್ಗಿಂತ ಇನ್ನೂ ಕಡಿಮೆ ಪ್ರೈಸ್ಗೆ ಇಲ್ಲಿ ಸೋನಾ ಮಸೂರಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ಏನು ಅಷ್ಟು ಆಗಿ ಡಿಫ್ರೆನ್ಸ್ ಇಲ್ಲ ಇಂಡಿಯನ್ ಸ್ಟೋರ್ಗೂ ಇಲ್ಲಿ ಸಿಗೋವಂಥದ್ದಕ್ಕೂ. ಹಾಗೆಯೇ ಹೆಚ್ಚಾಗಿ ಇಂಡಿಯನ್ಸ್ ಇರೋವಂಥ ಕಡೆನಲ್ಲಿರೋ ಕಾಸ್ಕೋನಲ್ಲೆಲ್ಲ ಈಗ ಪಾನಿಪುರಿ ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರೆ, ಮತ್ತು ದೋಸಾ ಬ್ಯಾಟರ್, ಇಡ್ಲಿ ಬ್ಯಾಟರ್ ಎಲ್ಲನೂ ಸಿಗ್ತಾ ಇದೆ. ಬಟ್ ನಾವು ಈಗ ಬಂದಿರೋಂಥ ವೇರ್ ಹೌಸಲ್ಲಿ ಅದೆಲ್ಲ ಏನೂ ಇಲ್ಲ. ಮತ್ತು ಇಲ್ಲಿ ಮೆಡಿಸಿನ್ಸ್ ಕೂಡ ಸಿಗುತ್ತೆ ಮಕ್ಕಳಿಗೆ, ದೊಡ್ಡವ್ರಿಗೆ, ಅಲರ್ಜೀಸು, ಜ್ವರಕ್ಕೆ, ಸೊ ಪೇನ್ ಕಿಲ್ಲರ್ಸ್ ಆ ಥರ ಏನೇ ಇದ್ರೂ ಮೆಡಿಸಿನ್ಸ್ ಸಿಗುತ್ತೆ. ಮತ್ತು ಇಲ್ಲಿ ಗ್ಯಾಸ್ ಸ್ಟೇಷನ್ ಕೂಡ ಇದೆ. ನಮ್ಮದು ಆಲ್ರೆಡಿ ಗ್ಯಾಸ್ ಎಲ್ಲನೂ ಫಿಲ್ ಆಗಿತ್ತು, ಅದಕ್ಕೋಸ್ಕರ ನಾವೇನು ಗ್ಯಾಸ್ ಸ್ಟೇಷನಲ್ಲಿ ಸ್ಟಾಪ್ ಮಾಡಿಲ್ಲ. ಮೆಂಬರ್ಶಿಪ್ ಕಾರ್ಡ್ ಯೂಸ್ ಮಾಡಿಕೊಂಡೆ ನಾವು ಅಲ್ಲಿ ಗ್ಯಾಸ್ ಫಿಲ್ ಮಾಡ್ಕೋಬೋದು. ಹಾಗೆಯೇ ಈಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ. ಸೊ ಒಂದೊಂದೇ ಐಟಮ್ದು ಪ್ರೈಸ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಫಸ್ಟು ಬೇಸಿಕ್ಕಾಗೆ ಹಾಲಂತೂ ಬೇಕೇ ಬೇಕಲ್ವ. ಸೊ ನಾವಿಲ್ಲಿ ರೆಗ್ಯುಲರಾಗಿ ಈ ಥರ ಬೇರೆ ವಾಲ್ಮಾರ್ಟ್ ಆಗಿರ್ಬೋದು, ಹ್ಯಾರಿಸ್ ಟೀಟರಲ್ಲಿ ಆಗಿರ್ಬೋದು, ಅಲ್ಲೂ ಕೂಡ ನಾವು 2% ಮಿಲ್ಕ್ನೇ ತೊಗೊಳ್ಳೋದು. ಆಲ್ಮೋಸ್ಟ್ ಈಗ ಒಂದು 4-5 ಇಯರ್ಸಿಂದ 2% ಮಿಲ್ಕೇ ತೊಗೋತೀವಿ. ನನಗೆ ನನ್ನ ಹಸ್ಬೆಂಡ್ಗೆ 2% ಮಿಲ್ಕು. ಸೊ ಇದು ಒಂದು ಪ್ರೈಸ್ ಬಂದುಬಿಟ್ಟು $2.85 ಆಗುತ್ತೆ ಒಂದು ಈ ಥರ ಕ್ಯಾನ್ಗೆ. ಇದರಲ್ಲಿ ಎಷ್ಟಿರುತ್ತೆ ಅಂದರೆ 1 ಗ್ಯಾಲನ್ ಅಷ್ಟಿರುತ್ತೆ. ಸೊ 1 ಗ್ಯಾಲನ್ ಅಂದರೆ 3.78 ಲೀಟರ್ಸು. ಮತ್ತು ಇದು ಆರ್ಗ್ಯಾನಿಕ್ ಹೋಲ್ ಮಿಲ್ಕ್. ಇಲ್ಲಿ ಇದರೊಳಗಡೆ 3 ಹಾಫ್ ಗ್ಯಾಲನ್ದು ಹಾಲಿಂದು ಬಾಕ್ಸ್ಗಳು ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಡೇಟ್ ಆಫ್ ಎಕ್ಸ್ಪೈರಿ ಸೆಲ್ ಬೈ July 3rd, 2024 ಅಂತ. ಇವಾಗ ಇನ್ನೂ ಮೇ ಮಂತು. ಸೊ ಇದ್ರದ್ದು ವ್ಯಾಲಿಡಿಟಿ ಅಷ್ಟೊಂದು ಇದೆ, ಎಕ್ಸ್ಪೈರಿ ಡೇಟ್ಗೆ ಅಷ್ಟೊಂದು ಸಾಕಷ್ಟು ಟೈಮ್ ಇದೆ. ಇದು ಅಲ್ಟ್ರಾ ಪ್ಯಾಸ್ಚರೈಸ್ಡ್ ಮಿಲ್ಕು, ಮತ್ತು ಜಾಸ್ತಿ ಇದನ್ನು ಕಾಯಿಸೋದು ಬೇಕಾಗಿಲ್ಲ. ಸೊ ಇದು ಜಾನ್ವಿಕನ್ಗೆ ಅಂದ್ಬಿಟ್ಟು ನಾವು ಇದನ್ನು ತಗೊಳ್ಳೋದು. ಹಾಗೆ ಮೊಸರು ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಕಾಫಿ, ಟೀಗೆ ಅದಕ್ಕೆಲ್ಲ ಇದು 2% ಮಿಲ್ಕೇ ಯೂಸ್ ಮಾಡೋದು ನಾವು. ಸೊ ಇದರ ಪ್ರೈಸ್ ಬಂದ್ಬಿಟ್ಟು $11.99 ಈ ಆರ್ಗ್ಯಾನಿಕ್ ಹೋಲ್ ಮಿಲ್ಕು ಪ್ಯಾಕ್ ಆಫ್ 3ಗೆ. ಮತ್ತು ಇದು ಬೇಬಿ ಸ್ಪಿನಚ್ ಅಂತ. ಸೊ ಇದರಲ್ಲಿ ಎಷ್ಟಿರುತ್ತೆ ಅಂದರೆ 16 ounce 1 LB, ಆಲ್ಮೋಸ್ಟ್ ಅರ್ಧ kg ಅಷ್ಟು. ಇದು ಸೊಪ್ಪೆಲ್ಲ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿಟ್ಟಿರ್ತಾರೆ. ಇದು ಟ್ರಿಪಲ್ ವಾಶ್ಡ್ ಮತ್ತು ನಾನ್ GMO ಅಂತ. ಸೊ ಆರ್ಗ್ಯಾನಿಕ್ ಆಗಿ ಇರೋದ್ರಿಂದ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಬೇರೆ ಸ್ಟೋರಲ್ಲೆಲ್ಲ ಸಿಗೋದೆಲ್ಲನೂ ಇಲ್ಲಿ ನಾವು ಈ ಥರ ಚೆಕ್ ಮಾಡಿದಾಗ ಇಲ್ಲೆಲ್ಲ ಹೋಗಿರುತ್ತೆ ಒಂದೊಂದು. ಬಟ್ ಇದು ಆಲ್ಮೋಸ್ಟ್ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ, ಜಾಸ್ತಿ ದಿನ ಇಟ್ಟು ಯೂಸ್ ಮಾಡ್ಬೋದು ಇದನ್ನು. ಇದರ ಪ್ರೈಸ್ ಬಂದ್ಬಿಟ್ಟು $4.39. ಹಾಗೆ ನೆಕ್ಸ್ಟು ಬ್ರೆಡ್ಡು. ಇದು 100% ಹೋಲ್ ವೀಟ್ ಹೋಲ್ ಗ್ರೈನ್ಸ್ ಬ್ರೆಡ್ಡು. ಇದು 2 ಪ್ಯಾಕ್ ಬರುತ್ತೆ. ಸೊ ನಾವು ಜಸ್ಟ್ ಹೋಲ್ ವೀಟ್ ಅಷ್ಟೇ ಅಲ್ಲ, ಹೋಲ್ ಗ್ರೈನ್ಸು ಇರೋಂಥ ಬ್ರೆಡ್ನ ತೊಗೋತೀವಿ. ಇಲ್ಲಿ ಬೇರೆ ಕಡೆ ಎಲ್ಲನೂ ಸ್ಟೋರಲ್ಲೂ ಸಿಗುತ್ತೆ. ಇಲ್ಲಿ ಪ್ಯಾಕ್ ಆಫ್ 2 ಬರುತ್ತೆ. 2 ಬ್ರೆಡ್ಗೆ ಎಷ್ಟು $6.49 ಆಗುತ್ತೆ. ಆಮೇಲಿಂದ ಇದು ಜಾನ್ವಿಕನ್ಗೆ ಮಾಡ್ರಿನ್ ಸಿರಪ್ ಬೇಕಿತ್ತು, ಇದು ಜ್ವರಕ್ಕೆ, ಮೈಕೈ ನೋವು ಅದಕ್ಕೆಲ್ಲ. ಸೊ ಇದರಲ್ಲೂ 3 ಸಿರಪ್ ಬಾಟಲ್ಸ್ ಬರುತ್ತೆ. ಇದಕ್ಕೆ ಏಜಸ್ 2 to 11 ಇಯರ್ಸ್ವರೆಗೂ. ಮತ್ತು ಇದಕ್ಕೆ ಕಲರ್ ಇರೋದಿಲ್ಲ, ಡೈ ಫ್ರೀ ಇರುತ್ತೆ ಇದು. ಸೊ ಮಾಡ್ರಿನ್ ಯೂಶಲಿ ಎಲ್ಲರೂ ಯೂಸ್ ಮಾಡ್ತಾರೆ ಇಲ್ಲಿ, ಅದನ್ನೇ ಡೈ ಫ್ರೀ ಇರುತ್ತೆ. ಬಟ್ ಇದಕ್ಕೆ ಫ್ಲೇವರ್ ಇದೆ, ಇದು ಒರಿಜಿನಲ್ ಬೆರಿ ಫ್ಲೇವರ್ ಅಂತ ಇದೆ. ಇದಕ್ಕೆ $12.99 ಆಗುತ್ತೆ. 3 ಬರುತ್ತೆ ಇದರಲ್ಲಿ. ಮತ್ತು ಇದು ಸ್ಟ್ರಾಬೆರೀಸು ಅಷ್ಟೇ ತುಂಬಾ ಫ್ರೆಶ್ ಆಗಿರುತ್ತೆ. ನಮಗೆ ಬ್ಲೂಬೆರೀಸ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಸ್ಟ್ರಾಬೆರೀಸು ಜಾನ್ವಿಕನ್ಗೂ ಇಷ್ಟ, ಮತ್ತು ನಾವು ತಿನ್ಬೋದು ಇದನ್ನು. ನಮಗೆ ಸ್ಟ್ರಾಬೆರೀಸು ಈ ಬೆರೀಸ್ ಎಲ್ಲನೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಬೆರೀಸಲ್ಲಿ ಓಕೆ ಅಂದರೆ ಸ್ಟ್ರಾಬೆರಿ ಒಂದು ತಿನ್ಬೋದು ಅಷ್ಟೇ. ಬಟ್ ಜಾನ್ವಿಕನ್ಗೆ ಇದು ತುಂಬಾ ಫೇವ್ರೆಟ್. ಈಗ ಸಮ್ಮರಲ್ಲಿ ಅವಳಿಗೆ ಫ್ರೂಟ್ಸ್ ಏನಾರು ಬೇಕಲ್ವ, ಸೊ ಅದಕ್ಕೆ ಇದು ತೊಗೊಂಡಿದ್ವಿ. ಇದು ಆಲ್ಮೋಸ್ಟ್ 900 grams ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು $4.49. ಸೊ ಇದು $4.49 ಆಗುತ್ತೆ.
ಮಶ್ರೂಮ್ಸು ಅದು ವೈಟಮಿನ್ ಡಿ ಎಲ್ಲ ಜಾಸ್ತಿ ಇರುತ್ತಲ್ವ, ಸೊ ಅದಕ್ಕೆ ತುಂಬಾ ಒಳ್ಳೆಯದು ಮಶ್ರೂಮ್ಸು ತಿನ್ನೋದ್ರಿಂದ. ಇದು ಆಲ್ಮೋಸ್ಟ್ 680 ಗ್ರಾಮ್ಸ್ ಬರುತ್ತೆ. ಇದರಲ್ಲಿ ಇನ್ನೊಂದು ಥರನೂ ಬರುತ್ತೆ, ಆರ್ಗ್ಯಾನಿಕ್ ಮಶ್ರೂಮ್ ಅಂತಲೂ ಬರುತ್ತೆ, ಇದು ಬರುತ್ತೆ. ನಮ್ಗೆ ಇದು ಚೆನ್ನಾಗಿ ಅನಿಸುತ್ತೆ. ಇದರಲ್ಲಿ ನಾವು ಮಶ್ರೂಮ್ ಬಿರಿಯಾನಿ ಮಾಡಿದ್ರು ಚೆನ್ನಾಗಿರುತ್ತೆ, ಗ್ರೇವಿ ಮಾಡಿದ್ರು ಚೆನ್ನಾಗಿರುತ್ತೆ, ಅಥವಾ ಸುಮ್ಮನೆ ಜಸ್ಟ್ ಮಶ್ರೂಮ್ನೇ ಸಾಟೆ ಮಾಡಿಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಇದರ ಪ್ರೈಸ್ ಬಂದು $3.79. ಸೊ ಈರುಳ್ಳಿ ದೊಡ್ಡ ಬ್ಯಾಗೆ ತೊಗೊಂಡು ಬರ್ತೀವಿ. ಇದು ಆಲ್ಮೋಸ್ಟ್ 10 LB ಇದೆ. 10 LB ಅಂದರೆ ಕ್ಲೋಸ್ ಟು 5 kgs ಬರುತ್ತೆ. ಸೊ ಇದಕ್ಕೆ ಎಷ್ಟಾಗುತ್ತೆ ಅಂದರೆ $7.99 ಆಗುತ್ತೆ ಈರುಳ್ಳಿಗೆ. ಆರೆಂಜಸ್ಸು ಮ್ಯಾಂಡರಿನ್ಸ್ ಅಂತ. ಸೊ ಇದು ಆಲ್ಮೋಸ್ಟ್ ಒಂಥರ ಸ್ವೀಟಾಗೇ ಇರುತ್ತೆ, ಜಾಸ್ತಿ ಹುಳಿ ಇರೋದಿಲ್ಲ. ಒಬ್ಬರು ಆರಾಮಾಗೆ ಒಂದು 3-4 ತಿನ್ಬೋದು ಅಟ್ ಅ ಟೈಮ್. ಸ್ವೀಟಾಗಿರುತ್ತೆ, ಮೇನ್ ಹುಳಿ ಇರೋದಿಲ್ಲ, ಅದಕ್ಕೆ ನಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು $6.69. ಆಮೇಲೆ ಈ ಕಾಸ್ಟ್ನಲ್ಲಿ ಈ ಥರ ನಟ್ಸ್ ಎಲ್ಲರೂ ತುಂಬ ಕ್ವಾಲಿಟಿ ಇರೋಂಥ ನಟ್ಸೇ ಸಿಗುತ್ತೆ. ಆಲ್ಮೋಸ್ಟ್ ನಾವು ಎಲ್ಲ ನಟ್ಸನ್ನು ಕಾಸ್ಕೋದಲ್ಲೇ ತೊಗೊಳ್ಬೋದು. ಇದು ವಾಲ್ನಟ್ ಆಗಿರ್ಬೋದು, ಕ್ಯಾಶ್ಯೂ ಆಗಿರ್ಬೋದು, ಪಿಸ್ತಾ ಮತ್ತು ಆಮಂಡ್ಸು ಎಲ್ಲನೂ ಅಲ್ಲೇ ತೊಗೊಳ್ಳೋದು. ಸೊ ಆಮಂಡ್ಸ್ ಒಂದು ಸ್ವಲ್ಪ ಖಾಲಿ ಆಗಿತ್ತು, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಇದು ಎಷ್ಟಿದೆ ಅಂದರೆ ಇದು ಆಲ್ಮೋಸ್ಟ್ 3 LB ಇದೆ, 1.36 kg ಅಷ್ಟು ಬರುತ್ತೆ. ಇದರ ಪ್ರೈಸ್ $8.99. ಟೊಮ್ಯಾಟೊ ಎವ್ರಿ ಡೇ ಕುಕ್ಕಿಂಗಲ್ಲಂತೂ ಇದು ಬೇಕೇ ಬೇಕು. ಟೊಮ್ಯಾಟೊ ಇಲ್ಲದೆ ಅಡುಗೆ ಏನು ಮಾಡೋದು ಅಂತಲೇ ಹೊಳೆಯೋದಿಲ್ಲ. ಸೊ ಇದು ಟೊಮ್ಯಾಟೊ ಇಷ್ಟು ಇದೆ ಇದರಲ್ಲಿ. 4 LB ಅಷ್ಟಿದೆ. 4 LB ಅಂದರೆ ಕ್ಲೋಸ್ ಟು 2 kgs, ಅದೇ 1.6 kgs, 1.7 kgs ಅಷ್ಟು ಟೊಮ್ಯಾಟೊ. ಸೊ ಇಷ್ಟು ಟೊಮ್ಯಾಟೊಗೆ $6.29 ಆಗುತ್ತೆ. ಟೊಮ್ಯಾಟೊ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಇಷ್ಟು. ಟೊಮ್ಯಾಟೊ ಒಂದೊಂದ್ಸಲ ನಮಗೆ ಶಾರ್ಟೇಜ್ ಆಗುತ್ತಲ್ಲ, ಬೇರೆ ಕಡೆನೂ ತೊಗೋತೀನಿ, ಬಟ್ ಕಾಸ್ಕೋಗೆ ಹೋದಾಗ ಇದನ್ನು ತೊಗೊಳ್ತೀನಿ ಯಾವಾಗಲೂ. ಆಮೇಲಿಂದ ಸೋರ್ಸ್ ಆಫ್ ಪ್ರೋಟೀನ್ ಪನ್ನೀರ್ ಅಷ್ಟೇ. ಪನ್ನೀರ್ದು ಎಕ್ಸ್ಪೈರಿ ಡೇಟ್ ಬಂದು September 12, 2024 ತನಕ ಯೂಸ್ ಮಾಡ್ಬೋದು. ಇದು ತುಂಬಾ ಸಾಫ್ಟ್ ಆಗಿರುತ್ತೆ, ಹಾಗೆಯೇ ಶೆಲ್ಫ್ ಲೈಫನ್ನು ಇಷ್ಟೊಂದು ಕೊಟ್ಟಿರೋದ್ರಿಂದ ನಾವು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನೋಡಿಕೊಂಡು ನಿಧಾನಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ಏನೂ ಹಾಳಾಗೋದಿಲ್ಲ. ಸೋಫಾರ್ ನಾನು ಇಲ್ಲಿ ಕಾಸ್ಕೋನಲ್ಲಿ ತೊಗೊಂಡಿರೋ ಪನ್ನೀರ್ ಯಾವುದೋ ಒಂಥರ ಹಾಳಾಗೋದೆಲ್ಲ ಆಗಿಲ್ಲ. ಕಾಸ್ಕೋನ ತಂದಿರೋದು ಖಾಲಿ ಆದಾಗ ಆಬ್ವಿಯಸ್ಲಿ ಇಂಡಿಯನ್ ಸ್ಟೋರಲ್ಲಿ ತೊಗೋತೀನಿ. ಬಟ್ ಈ ಪನ್ನೀರ್ ನಮಗೆ ತುಂಬಾ ಇಷ್ಟ ಆಗುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಪನ್ನೀರ್ದು ಪ್ರೈಸ್ ಬಂದ್ಬಿಟ್ಟು $10.99. ಸೊ ಇದು ಬಂದು ಆರ್ಗ್ಯಾನಿಕ್ ಬ್ರೌನ್ ಶುಗರ್, ಇದು ಅನ್ರಿಫೈನ್ಡು. ಸೊ ಇಲ್ಲಿ ಕಲರ್ ನೋಡಿದ್ರೆ ಗೊತ್ತಾಗ್ಬೋದು, ಬ್ರೌನ್ ಕಲರ್ ಇದೆ. ಸೊ ಇದರಲ್ಲಿ ರಿಫೈನ್ಡ್ ಕೂಡ ಸಿಗುತ್ತೆ. ಕೇನ್ ಶುಗರ್ ಅಂತ ಹೇಳ್ತಾರೆ, ಪ್ಯೂರ್ ಕೇನ್ ಶುಗರ್ ಅಂತ. ಇದು 3.25 kg ಅಷ್ಟು ಬರುತ್ತೆ. ಸೊ 3.25 kg ಈ ಥರ ಸಕ್ಕರೆಗೆ ಇಲ್ಲಿ ಪ್ರೈಸ್ ಬಂದು $8.49 ಆಗುತ್ತೆ. ಸೊ ಇದು ಶುಗರ್ನ ನಾವು ಆಲ್ಮೋಸ್ಟ್ ಕಡಿಮೆನೇ ಯೂಸ್ ಮಾಡೋದು ಈಗ, ಕಾಫಿ ಟೀಗೆ ಅಷ್ಟೇ, ಸ್ವೀಟ್ಸ್ ತಿನ್ನೋದು ಕಡಿಮೆನೇ. ಬಟ್ ಇದರಲ್ಲಿ ನಾವು ಸ್ವೀಟ್ಸ್ ಏನಾರು ಮಾಡಿದ್ರೆ, ಈಗ ಜಾಮೂನೆಲ್ಲ ಮಾಡಿದ್ರೆ ಒಂಥರ ಸ್ವೀಟ್ ಎಲ್ಲ ತುಂಬಾ ಕಡಿಮೆ ಸಕ್ಕರೆ ಹಾಕಿದ್ರೂ ಕೂಡ ಒಂಥರ ಬ್ಯಾಲೆನ್ಸ್ಡಾಗೆ ಚೆನ್ನಾಗಿ ಅನಿಸುತ್ತೆ. ಜಾಮೂನೆಲ್ಲ ಮಾಡಿದಾಗ ಚೆನ್ನಾಗಾಗುತ್ತೆ ಈ ಶುಗರಿಂದ. ಇನ್ನೊಂದು ಸೋರ್ಸ್ ಆಫ್ ಪ್ರೋಟೀನು ಎಗ್ಸ್, ಮೊಟ್ಟೆ. ಇದರಲ್ಲಿ 24 eggs ಬರುತ್ತೆ, ಕೇಜ್ ಫ್ರೀ ಎಗ್ಸ್ ಇದೆಲ್ಲನೂ. ಸೊ ಇದರಲ್ಲಿ 24 ಮೊಟ್ಟೆಗಳು ಬರುತ್ತೆ. $4.89 ಆಗುತ್ತೆ. ಮತ್ತು ಇದು ಬೆಲ್ ಪೆಪ್ಪರ್ಸು. ಸೊ ಇಲ್ಲಿ ನೋಡ್ಬೋದು ಕಲರ್ಫುಲ್ ಆಗಿದೆ, ಆರೆಂಜ್, ರೆಡ್, ಯೆಲ್ಲೋ. ಇದು ನಾವು ಪಿಜ್ಜಾ ಮಾಡಿದಾಗಲಿ, ಫ್ರೈಡ್ ರೈಸು, ನೂಡಲ್ಸು, ಪಾಸ್ತಾ ಎಲ್ಲದಕ್ಕೂ ಹಾಕೋದು ಚೆನ್ನಾಗಿರುತ್ತೆ. ರೆಗ್ಯುಲರ್ ನಮ್ಮ ಇಂಡಿಯನ್ ಕುಕಿಂಗಿಗೂ ನಾನು ಇದನ್ನೇ ಯೂಸ್ ಮಾಡೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು $6.89. ಇದು ಆರ್ಗ್ಯಾನಿಕ್ ಕ್ಯಾರೆಟ್ ಇದೆ, 6 LB ಬರುತ್ತೆ, ಕ್ಲೋಸ್ ಟು 3 kgs. ಇದರ ಪ್ರೈಸ್ ಬಂದ್ಬಿಟ್ಟು $4.99. ಇದಕ್ಕೆ $4.99 ಆಗುತ್ತೆ. ಮತ್ತು ಇದು ಅಷ್ಟೇ ಆರ್ಗ್ಯಾನಿಕ್ ಗ್ರೀನ್ ಬೀನ್ಸು. ಸೊ
ಸೊ ಈ ಬೀನ್ಸ್ ಯೂಶಲಿ ಬೇರೆ ಸ್ಟೋರಲ್ಲಿ ತೊಗೊಳೋದೆಲ್ಲನೂ ಬೇಗ ಹಾಳಾಗುತ್ತೆ ಅಥವಾ ಒಂಥರ ತುಂಬ ಬಲ್ತಿರೋ ಹಾಗಿರುತ್ತೆ. ಬಟ್ ಇಲ್ಲಿ ಕಾಸ್ಕೋನಲ್ಲಿ ಸಿಗೋದು ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ 2 LB 900 ಗ್ರಾಮ್ ಅಷ್ಟು ಬೀನ್ಸ್ ಇದೆ ಇದರಲ್ಲಿ. ಸೊ ಇದು ಪ್ರೈಸ್ ಬಂದ್ಬಿಟ್ಟು $5.99. ಮತ್ತು ಇದು ಆ್ಯಪಲ್. ಇಲ್ಲಿ ಆ್ಯಪಲಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ನಾವು ಯಾವಾಗಲೂ ತೊಗೊಳೋದು ಗಾಲಾ ಆ್ಯಪಲ್ ಅಂತ. ಇದು ಸೈಜ್ ವೈಸು ಅಷ್ಟೇ ಚೆನ್ನಾಗಿದೆ ಮತ್ತು ಟೇಸ್ಟೂ ಅಷ್ಟೇ ನಮಗೆ ಇದೇ ಜಾಸ್ತಿ ಇಷ್ಟ ಆಗಿರೋದು ಇಲ್ಲಿ ಸೋಫಾ. ಇದು 3 LB ಅಷ್ಟಿದೆ, ಅಂದರೆ ಸುಮಾರು 1.4 kg ಅಷ್ಟು ಆ್ಯಪಲ್ ಇದೆ. ಇದಕ್ಕೆ $4.79 ಆಗುತ್ತೆ. ಮತ್ತು ಇದು ಆರ್ಗ್ಯಾನಿಕ್ ಬನಾನಾಸು. ಇದು ಜಾಸ್ತಿ ಈ ಥರ ಇರೋದೇ ತೊಗೊಂಡು ಬಂದಿರೋದು, ಯಾಕಂದರೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ಬೇಗ ಹಾಳಾಗುತ್ತೆ ಅಂತ ಇದು ತೊಗೊಂಡು ಬಂದಿದ್ದೀವಿ. ಸೊ ಇದರದ ಪ್ರೈಸ್ ಬಂದು $1.99. ಮತ್ತು ಕಾಸ್ಕೋನಲ್ಲಿ ಜಾಸ್ತಿ ನಾವು ಶಾಪಿಂಗ್ ಮಾಡೋದಂದರೆ ಈ ಥರ ಎಣ್ಣೆಗಳು. ಇದು ಕೋಕೋನಟ್ ಆಯಿಲು. ಸೊ ಇಲ್ಲಿ ನೋಡ್ಬೋದು, ಆರ್ಗ್ಯಾನಿಕ್ ವರ್ಜಿನ್ ಕೋಕೋನಟ್ ಆಯಿಲ್. ಇದು ಕೋಲ್ಡ್ ಪ್ರೆಸ್ಡ್ ಮತ್ತು ಅನ್ರಿಫೈನ್ಡು. ಇದರಲ್ಲಿ ಆಲ್ಮೋಸ್ಟ್ 2.5 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಇದೆ. ಸೊ ಕೊಬ್ಬರಿ ಎಣ್ಣೆ ಫಸ್ಟ್ ನಮಗೂ ಇಷ್ಟ ಆಗ್ತಾ ಇರಲಿಲ್ಲ, ಅದು ಟೇಸ್ಟ್ ಅಷ್ಟು ಅಡುಗೆಗೆಲ್ಲ ಯೂಸ್ ಮಾಡಿದಾಗ. ಬಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾವು ಇದಕ್ಕೆ ಎಲ್ಲ ಥರ ಆಯಿಲು ಯೂಸ್ ಮಾಡ್ತೀವಿ, ಜಸ್ಟ್ ಇದೊಂದೇ ಅಲ್ಲ. ಸೊ ಇದರ ಪ್ರೈಸ್ ಬಂದು $17.99. ಆಮೇಲೆ ಇದು ಆರ್ಗ್ಯಾನಿಕ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ಇದು ವೆಜಿಟೇಬಲ್ಸ್ನ ಸಾರ್ಟ್ ಮಾಡೋದಕ್ಕೆ, ಪಾಸ್ತಾ ಮಾಡೋದಕ್ಕೆ, ನೂಡಲ್ಸ್ಗೆ, ಅದಕ್ಕೆಲ್ಲನೂ ಚೆನ್ನಾಗಿರುತ್ತೆ. ಇದಕ್ಕೆ ಹೀಟಿಂಗ್ ಪಾಯಿಂಟ್ ಏನಿದೆ, ತುಂಬ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು. ಸೊ ಜಾಸ್ತಿ ಹೊತ್ತು ಕಾಯಿಸಿದ್ರೆ ಇದು ಸ್ಮೋಕ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಟೇಸ್ಟು ಹಾಳಾಗುತ್ತೆ ಅಡುಗೆದು. ಸೊ ಜಸ್ಟ್ ಸಾಟೆ ಮಾಡೋದು ಅಂಥದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೋದು. ಇದು ಪ್ರೈಸ್ ಬಂದು ಇದರ ಪ್ರೈಸು $21.99. ಹಾಗೆಯೇ ಇದು ಅವಕ್ಯಾಡೋ ಆಯಿಲ್. ಇದು ಆಲ್ರೆಡಿ ಮೊದಲೇ ತೊಗೊಂಡಿರೋದು, ನಾನು ಈ ಸಲ ಹೋದಾಗ ತೊಗೊಂಡಿಲ್ಲ, ಬಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಯೂಸ್ ಮಾಡ್ತೀವಿ. ಇದರ ಪ್ರೈಸ್ ಬಂದು $21.99. ಆಮೇಲಿಂದ ಇದು ಆರ್ಗ್ಯಾನಿಕ್ ಕೋಕೋನಟ್ ವಾಟರ್. ಇದು ಕಾಸ್ಕೋ ಬ್ರ್ಯಾಂಡೇ. ನಾನು ಮೊದಲು ವೀಟಾ ಬ್ರ್ಯಾಂಡದ್ದು ತೊಗೋತಾ ಇದ್ದೆ, ಬಟ್ ಅದೇನೋ ಅಷ್ಟು ಇಷ್ಟ ಆಗಿಲ್ಲ ನನಗೆ. ಸೊ ಈ ಪ್ರೆಗ್ನೆನ್ಸಿನಲ್ಲಿ ಆಲ್ಮೋಸ್ಟ್ ನಾನು ಇದನ್ನೇ ಕುಡ್ದಿರೋದು. ತುಂಬಾ ಚೆನ್ನಾಗಿದೆ ಇದು. ದಿನ ಫುಲ್ 1 ಬಾಟಲ್ ಕುಡಿಯೋದಿಲ್ಲ, ಬಟ್ ಅಟ್ಲೀಸ್ಟ್ ಹಾಫ್ ಬಾಟಲ್ ಆದರೂ ಕುಡಿತೀನಿ. ಬಟ್ ಚೆನ್ನಾಗಿದೆ ಇದು. ಸೊ ಎಣ್ಣೀರು ಟ್ರೈ ಮಾಡಬೇಕು ಅಂದರೆ ಇದನ್ನು ತೊಗೋಬೋದು. ಮತ್ತು ಇದರಲ್ಲೂ ಅಷ್ಟೇ ನೋ ಆ್ಯಡೆಡ್ ಶುಗರ್, ಎಕ್ಸ್ಟ್ರಾ ಶುಗರ್ ಅನ್ನೋದು ಏನೂ ಇಲ್ಲ. ಏನಿದೆ ಆಲ್ರೆಡಿ ಅಷ್ಟು ಮಾತ್ರನೇ ಶುಗರ್ ಇರುತ್ತೆ ಇದರಲ್ಲಿ. ಸೊ ಇದು 2 ತೊಗೊಂಡಿದ್ದೀನಿ. ಇದರ ಪ್ರೈಸ್ ಬಂದು, ಸೊ ಇದರಲ್ಲಿ ಒಂದರಲ್ಲಿ 6 ಬಾಟಲ್ಸ್ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದು $11.99. ಈ ಥರದ್ದು 2 ಬಾಕ್ಸಸ್ ತೊಗೊಂಡಿದ್ದೀವಿ ನಾವು. ಆಮೇಲಿಂದ ಇದು ಪೊಮೊಗ್ರನೇಟ್ ಜ್ಯೂಸ್. ಸೊ ಇದಂತೂ ವೆರಿ ರಿಚ್ ಇನ್ ಅಯನ್, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ. ಇದರಲ್ಲೂ ಅಷ್ಟೇ ಇದು 100% ಪೊಮೊಗ್ರನೇಟ್ ಜ್ಯೂಸು. ಇದರಲ್ಲೂ ಆ್ಯಡೆಡ್ ಶುಗರ್ ಅಂಥದ್ದೇನೂ ಇಲ್ಲ. ಸೊ ಇದನ್ನು ಕಾನ್ಸಂಟ್ರೇಟೆಡ್ ಆಗಿ ಹೀಗೂ ಕುಡಿಬೋದು, ಅಥವಾ ಒಂದು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಕುಡಿಬೋದು. ಬಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಇದು ತುಂಬ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಶಾಪಿಂಗಲ್ಲಿ ಮಾಡ್ಕೊಂಡು ಬಂದಿದ್ದು. ಆಲ್ಮೋಸ್ಟ್ $260 ಅಷ್ಟು ಬಿಲ್ ಆಗಿದೆ. ಇಲ್ಲಿ ಮಿನಿಮಮ್ ಹೋದರೆ $200 ಅಂತೂ ಆಗೇ ಆಗುತ್ತೆ ಕಾಸ್ಕೋದಲ್ಲಿ ಶಾಪಿಂಗ್ ಹೋದಾಗ. ಆ್ಯಕ್ಚುಲಿ ಈ ಸಲ ನಾವು ಮಾಡಿರೋದೆಲ್ಲ ಜಾಸ್ತಿ ಫ್ರೆಶ್ ಪ್ರೊಡ್ಯೂಸ್ ಅಂಥದ್ದೇ ತೊಗೊಂಡಿರೋದು. ಇನ್ನು ಬೇರೆ ಐಟಮ್ಸ್ನೆಲ್ಲನೂ ತೊಗೋಬೇಕಿತ್ತು. ಹಾಗೆಯೇ ಹೇಳೋದು ಮರ್ತಿದ್ದೆ, ರೈಸ್ ಬ್ಯಾಗು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಅದು ತೋರಿಸಿಲ್ಲ, 2 ರೈಸ್ ಬ್ಯಾಗು. ಸೊ ಒಂದು ರೈಸ್ ಬ್ಯಾಗು, ಸೋನಾ ಮಸೂರಿ ರೈಸ್ ಬ್ಯಾಗು, ಒಂದು ಬ್ಯಾಗುಗೆ ಅದೆಷ್ಟು 10 kg ರೈಸ್ ಇರುತ್ತೆ. ಒಂದು ಬ್ಯಾಗುಗೆ $15.79 ಆಗುತ್ತೆ. ಸೊ ಇದಿಷ್ಟು ನಮ್ಮ ಇವತ್ತಿನ ಕಾಸ್ಕೋ ಶಾಪಿಂಗು. ಹೋದಾಗ ಜಾಸ್ತಿ ಎಲ್ಲ ಫ್ರೆಶ್ ಪ್ರೊಡ್ಯೂಸ್ ಅಂತದೇ ತೊಗೊಂಡಿರೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.